ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೈವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಧೈರ್ಯದಿಂದಿರು, ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೈವಜನರೇ, ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ನೀನೇನಾದರೂ ಧೈರ್ಯದಿಂದಿರು, ಆತನೇ ನಿನ್ನ ಮುಂದುಗಡೆ ಹೋಗುವನು ಎಂದು ಕರ್ತನು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ, ಬಲಪಡಿಸುವವರಾಗಿದ್ದಾರೆ. ಕರ್ತನು ನಮ್ಮ ಮುಂದುಗಡೆ ಹೋಗುವವರಾಗಿದ್ದಾನೆ. ನಮಗೆ ಇರುವಂತಹ ಎಲ್ಲ ಅಪಜಯಗಳನ್ನು ಮಾರ್ಪಡಿಸುವುದಕ್ಕಾಗಿ, ನಮಗೆ ಇರುವಂತಹ ಸೋಲುಗಳನ್ನು ತೆಗೆದುಹಾಕುವುದಕ್ಕಾಗಿ ಕರ್ತನು ನಮ್ಮ ಮುಂದುಗಡೆ ಹೋಗುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆದುದರಿಂದ ನಾವು ಕರ್ತನಲ್ಲಿ ಏನಾಗಿರಬೇಕು, ಧೈರ್ಯವುಳ್ಳವರಾಗಿರಬೇಕು. ಇಸ್ರಾಯೇಲರನ್ನ ನೋಡುವಾಗ ಅವರು ಧೈರ್ಯವುಳ್ಳವರಾಗಿದ್ದರು. ಅನೇಕ ವಾರ್ತೆ ಅವರು ಧೈರ್ಯವಿಲ್ಲದವರು ಕಳೆದುಕೊಂಡು ಹೋದರೂ ಕೂಡ ಕರ್ತನು ಅವರ ಮುಂದುಗಡೆ ಹೋದನು. ಅವರು ಅನೇಕ ವಾರ್ತೆ ಅಪನಂಬಿಕಸ್ಥರಾಗಿ ನಡೆದು ಹೋಗುವಾಗಲೂ ಕೂಡ ಕರ್ತನು ಅವರ ಮುಂದುಗಡೆ ಹೋದನು. ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮ್ಮ ಮುಂದುಗಡೆ ಹೋಗುವಂತಾನೆ. ನಮಗೆ ಇರುವಂತಹ ಅಪಜಯಗಳನ್ನ, ನಮಗೆ ಇರುವಂತಹ ಸೋಲುಗಳನ್ನ, ನಮಗೆ ಇರುವಂತಹ ಕಣ್ಣೀರುಗಳನ್ನ ಮಾರ್ಪಡಿಸುವುದಕ್ಕಾಗಿ ಕರ್ತನು ನಮ್ಮ ಮುಂದುಗಡೆ ಹೋಗುವಂತಿದ್ದಾನೆ. ಆತನು ನಮ್ಮ ಮುಂದುಗಡೆ ಹೋಗಿ ಇರುವಂತಹ ಎಲ್ಲ ದಿನಗಳನ್ನು ಸಮ ಮಾಡಿ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಆತನು ನಮ್ಮ ಮುಂದುಗಡೆ ಹೋಗ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ಕರ್ತನೆ, ಈ ದಿನದಲ್ಲಿ ನೀನು ಮುಂದುಗಡೆ ಹೋಗು ಸ್ವಾಮಿ. ನನಗೆ ಇರುವಂತಹ ಎಲ್ಲ ಅಪಜಯಗಳನ್ನು ತೆಗೆದಾಕು, ನನಗೆ ಇರುವಂತಹ ಸೋಲುಗಳನ್ನು ತೆಗೆದಾಕು. ಕರ್ತನೆ, ನನ್ನ ನಿನ್ನ ಬಲಪಡಿಸು, ನನ್ನ ಧೈರ್ಯಪಡಿಸು ಎಂದು ಹೇಳುವಾಗ ಕರ್ತನು ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ಕರ್ತನು ನಮ್ಮನ್ನು ಧೈರ್ಯಪಡಿಸುವವನಾಗಿದ್ದಾನೆ. ಕರ್ತನು ನಮ್ಮ ಮುಂದುಗಡೆ ಹೋಗುವವನಾಗಿದ್ದಾನೆ. ಹೇಗೆ ದೇವರು ಇಸ್ರಾಯೇಲರ ಮುಂದೆ ಹೋಗಿ ಅವನ ಅಪಜಯಕ್ಕೆ ಗುರಿಪಡಿಸುವುದಿಲ್ಲವೋ ಅದೇ ರೀತಿಯಾಗಿ ಕರ್ತನು ನಮ್ಮ ಮುಂದುಗಡೆ ಹೋಗಿ ನಮ್ಮನ್ನು ಅಪಜಯಕ್ಕೆ ಗುರಿಪಡಿಸುವುದಿಲ್ಲ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡುತ್ತಿರುವ ಜನಗಳನ್ನು ಸಂಧಿಸುವುದೇವೆ. ಅಪ್ಪ, ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ಮುಂದೆ ಹೋಗಿ ಜನರನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಅಪಜಯದ ಕಾರ್ಯಗಳನ್ನು ತೆಗೆದುಹಾಕುವುದಕ್ಕಾಗಿ ಸ್ತೋತ್ರ. ಜಯ ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.